ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂಗ್ಲಿಷ್ ಬೇಸಿಕ್ ಲೆವೆಲ್ ಏನೋ ನಿಮಗೆ ಗೊತ್ತು, ಆದರೆ ನಮಗೆ ಇಂಗ್ಲೀಷನ್ನು ಸರಾಗವಾಗಿ ಫ್ಲೂಯೆಂಟ್ ಆಗಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಇಂಗ್ಲೀಷ್ ನಮ್ಮದು ಇಂಪ್ರೂವ್ ಆಗ್ತಾನೆ ಇಲ್ಲ. ನಾನು ಏನು ಕಲ್ತಿದ್ದೀನೋ ಅಲ್ಲೇ ಇದ್ದೀನಿ. ಬೇಸಿಕ್ ಲೆವೆಲ್ ಒಂದಷ್ಟು ಸೆಂಟೆನ್ಸ್ಗಳನ್ನು ಕಲ್ತಿದ್ದೀನಿ. ಹೆಲೋ, ಹೌ ಆರ್ ಯು, ವಾಟ್ ಆರ್ ಯು ಡೂಯಿಂಗ್, ಕ್ಯಾನ್ ಐ ಕಾಲ್ ಯು ನಾವು, ಸಮಥಿಂಗ್ ಲೈಕ್ ದಿಸ್. ಸಣ್ಣ ಸಣ್ಣ ಸೆಂಟೆನ್ಸ್ಗಳು ನನಗೆ ಮಾತಾಡ್ಲಿಕ್ಕೆ ಬರುತ್ತೆ, ಬಟ್ ಕಂಟಿನ್ಯೂಸ್ ಆಗಿ ಮಾತಾಡ್ಲಿಕ್ಕೆ ಬರಲ್ಲ, ಫ್ಲೂಯೆನ್ಸಿ ಬರ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಎಲ್ರಿಗೂ ಇದೆ. ಸೊ ನಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೋಬೇಕಾದ್ರೆ, ಬೇಸಿಕ್ ಲೆವೆಲ್ ನಿಮಗೆ ಗೊತ್ತು, ಆದರೂ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಸೊ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಹೊಸ ಹೊಸ ವಿಷಯಗಳನ್ನು ಕಲಿಬೇಕು. ಕನ್ನಡದಲ್ಲಿ ಹಿಂಗೆ ಹೇಳೋಕ್ಕೆ ಇಂಗ್ಲೀಷಲ್ಲಿ ಹೆಂಗೆ ಹೇಳ್ತಾರೆ, ಅದು ಏನದು, ಅದಕ್ಕೆ ಹೆಸರೇನು, ಯಾವ ಥರ ಅದನ್ನು ಬಳಸ್ಬೋದು, ಇದನ್ನೆಲ್ಲ ಕಲಿಬೇಕಾಗುತ್ತೆ. ಸುಮ್ಮನೆ ಜಸ್ಟ್ ನಾವು ಸಿಂಪಲ್ ಸೆಂಟೆನ್ಸ್, ದಿನಕ್ಕೆ ಒಂದು 50 ಸೆಂಟೆನ್ಸ್ ನಾನು ಓದ್ತೀನಿ, ಯಾವ ಥರ ಸೆಂಟೆನ್ಸ್ ಓದ್ತೀರಾ, ಎಲ್ಲಿ ಬೇಕಾಗಿರೋ ಸೆಂಟೆನ್ಸ್ಗಳು ಅವೆಲ್ಲ, ಎಲ್ಲಿ ಬಳಸಬೇಕಾಗಿರೋ ಸೆಂಟೆನ್ಸ್ಗಳು, ಇದನ್ನೆಲ್ಲ ನಮಗೆ ಸರಿಯಾಗಿ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ರೆ ಮಾತ್ರ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಮತ್ತು ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ನಿಮಗದು ಸಹಾಯ ಮಾಡುತ್ತೆ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ಥರ ಒಂದು ಸಣ್ಣ ವಿಷಯನ ಹೇಳ್ಕೊಡ್ತೀನಿ ನಿಮಗೆ. ಅದನ್ನು ನೀವು ಬಳಸ್ತಾ ಹೋದರೆ, ಯೂಸ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಇಂಗ್ಲೀಷಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅದು ಬಹಳ ಮುಖ್ಯ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಹಾಗೆ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಅಂದ್ರೆ ಮಾತ್ರ ನಿಮಗೆ ಇದರಿಂದ ಯಾವುದೇ ವಿಡಿಯೋ ನೀವು ಎಜುಕೇಷನಲ್ ವಿಡಿಯೋಸ್ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಅದನ್ನು ಉಪಯೋಗ ಆಗುತ್ತೆ. ಓಕೆ, ನೀವು ಸ್ಕಿಪ್ ಮಾಡ್ಬೋದು. ನಿಮಗೆ ಆಲ್ರೆಡಿ ಈ ವಿಷಯ ಗೊತ್ತಿದ್ರೆ ಸ್ಕಿಪ್ ಮಾಡ್ಬೋದು. ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ನೋಡೋದ್ರಲ್ಲಿ ಮಾತ್ರ ಬುದ್ಧಿವಂತಿಕೆ ಇರೋದು. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್, ಇದರಲ್ಲಿ ನಿಮಗೆ ಕೆಲವರಿಗೆ ಇದು ಗೊತ್ತಿರಬಹುದು. ಗೊತ್ತಿರೋರು ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ಇದರಿಂದ ಕಲ್ತ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೆಂಟೆನ್ಸಸ್ ವಿತ್ ಆಸ್ ಪ್ಲಸ್ ಅಜೆಕ್ಟಿವ್ ಪ್ಲಸ್ ಆಸ್. ಸೊ ಇದು ಅದು ಬಿಟ್ಬಿಡಿ, ನೀವು ಟಾಪಿಕ್ ಬಿಟ್ಬಿಡಿ. ಯಾಕೆಂದರೆ ಕೆಲವರಿಗೆ ಟಾಪಿಕ್ ನೋಡಿದ ತಕ್ಷಣ ಭಯ ಆಗುತ್ತೆ. ಅಯ್ಯೋ, ಇದೇನೋ ಗ್ರಾಮರ್ ಹೇಳ್ಕೊಡ್ತಿದ್ದಾರೆ ಇವರು, ನಮಗಿದು ಗೊತ್ತೇ ಇಲ್ವಲ್ಲಪ್ಪ ಅಂತ ಭಯ ಪಟ್ಕೋತೀರಾ. ಸೊ ಡೈರೆಕ್ಟಾಗಿ ಸೆಂಟೆನ್ಸ್ಗೆ ನಾನು ಹೋಗ್ತೀನಿ. ಸೊ ಯಾವಾಗಲೂ ನಾನು ಸೆಂಟೆನ್ಸೇ ಡೈರೆಕ್ಟಾಗಿ ಹೋಗ್ತೀನಿ. ಗ್ರಾಮರ್ ನಮಗೆ ಸದ್ಯಕ್ಕೆ ಬೇಡ, ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇಲ್ಲಿ ಎಲ್ಲ ಸೆಂಟೆನ್ಸಲ್ಲೂ ಕಾಮನ್ ಆಗಿರೋ ಒಂದು ವಿಷಯ ನೋಡಿ. ಹಿ ಈಸ್ ಆಸ್ ಟಾಲ್ ಆಸ್, ಶಿ ಈಸ್ as beautiful as, this bag is as expensive as. ಸೊ ಕಾಮನ್ ಆಗಿ ನಿಮಗೆ ಸಿಗ್ತಾ ಇರೋದು ಈ ಪ್ಯಾಟರ್ನ್. ಎರಡು ಕಡೆ ಆಸ್ ಇದೆ, ಎರಡು ಕಡೆ, ಆ ಕಡೆ ಒಂದು ಆಸ್ ಇದೆ, ಈ ಕಡೆ ಒಂದು ಆಸ್ ಇದೆ. ಆಸ್ ಅಂದ್ರೆ ಏನು ಅಂತ ಮತ್ತೆ ಪ್ರಶ್ನೆ ಕೇಳ್ತಾರೆ. ಸರ್, ಆಸ್ ಅಂದ್ರೆ ಏನು? ಆಸ್ ಅನ್ನೋದು ಎಲ್ಲ ಒಂದೇ ಥರದ ಮೀನಿಂಗ್ ಇರೋದಿಲ್ಲ. ಆಸ್ ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಸ್ ಅನ್ನೋದ್ರದ್ದು ಮೀನಿಂಗ್. ಓಕೆ, ನೀವು ಜಸ್ಟ್ ಎಕ್ಸಾಂಪಲ್ ನೋಡ್ಕೊಳ್ಳಿ. ಇದನ್ನು ಕನ್ನಡದಲ್ಲಿ ಹಿಂಗೆ ಹೇಳಕ್ಕೆ ಕನ್ನಡದಲ್ಲಿ ಹಿಂಗಿರೋದನ್ನ ಇಂಗ್ಲೀಷಲ್ಲಿ ಹೆಂಗೆ ಹೇಳಬೇಕು ಅದನ್ನು ಮಾತ್ರ ಫೋಕಸ್ ಮಾಡ್ಬೇಕು ನಾವು. ಸೊ ಹಿ ಈಸ್ ಆಸ್ ಟಾಲ್ ಆಸ್ ಹಿಸ್ ಬ್ರದರ್. ಹಿ ಈಸ್ ಆಸ್ ಟಾಲ್ ಆಸ್ ಹಿಸ್ ಬ್ರದರ್. ಇದನ್ನು ಹೇಳಬೇಕಾದ್ರೆ ಕರೆಕ್ಟಾಗಿ ಉಚ್ಚಾರಣೆ ಮಾಡ್ಕೊ. ಆಸ್ ಟಾಲ್ ಆಸ್, ಅಲ್ಲಿ ಹೆಚ್ಚು ಬರಬಾರ್ದು. ಹ್ಯಾಸ್ ಟಾಲ್ ಹ್ಯಾಸ್ ಅಂತ ಹೇಳ್ತಾರೆ ತುಂಬ ಜನ. ಸೊ ಹಾ ಮತ್ತು ಅದು ಸಮಸ್ಯೆ ಇದೆ. ಓಕೆ, ಈಗ ಇದರ ಅರ್ಥ ಏನು? ಹಿ ಈಸ್, ಅವನು ಇದ್ದಾನೆ. ಹಿ ಈಸ್ ಅಂದರೆ ಅವನು ಇದ್ದಾನೆ. ಏನು? ಹಿಸ್ ಬ್ರದರ್. ಆಸ್ ಟಾಲ್ ಆಸ್ ಹಿಸ್ ಬ್ರದರ್ ಅಂದರೆ ಏನರ್ಥ? ಅವನು. ಸೊ ಇಲ್ಲಿ ಆಸ್ ಟಾಲ್ ಆಸ್ ಅಂದರೆ ಏನು ಅಂದರೆ ಅಷ್ಟೇ ಎತ್ತರ ಅನ್ನೋ ಮೀನಿಂಗ್ ಬರುತ್ತೆ. ಆಸ್ ಟಾಲ್ ಆಸ್, ಅಷ್ಟೇ ಎತ್ತರ. ಏನು? ಆಮೇಲೆ ಇದಾನೆ, ಅವನ. ಇದನ್ನು ನಾವು ಕನ್ನಡದಲ್ಲಿ ಒಂದೊಂದು ಅಕ್ಷರ ಕನ್ನಡದಲ್ಲಿ ಪದಗಳನ್ನು ನಾವು ಬಿಡಿಸಬಾರ್ದು, ಬರೀ ಪದಗಳನ್ನು ಫೋಕಸ್ ಮಾಡಬಾರ್ದು. ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗಿದೆ ಆ ಥರ ಫೋಕಸ್ ಮಾಡಬೇಕು. ಹಿ ಈಸ್ ಆಸ್ ಟಾಲ್ ಆಸ್ ಹಿಸ್ ಬ್ರದರ್ ಅಂದರೆ ಅವನು ಅವನ ಅಣ್ಣನಷ್ಟೇ ಎತ್ತರ ಇದ್ದಾನೆ. ಅಣ್ಣನಷ್ಟೇ ಎತ್ತರ.
ಸೊ ಅಷ್ಟೇ ಎತ್ತರ ಅಂದರೆ ಆಸ್ ಟಾಲ್ ಆಸ್, ಅಷ್ಟೇ ಎತ್ತರ ಅಂತ ಹೇಳಲಿಕ್ಕೆ ಅದು ಹಂಗ ಇಲ್ಲ, ಅದನ್ನು ಸೆಂಟೆನ್ಸಲ್ಲಿ ಹಂಗೆ ಬಂದಾಗ ಹೀ ಈಸ್ ಆಸ್ ಟಾಲ್ ಆಸ್ ಹಿಸ್ ಬ್ರದರ್, ಅವನು ಅವನ ಅಣ್ಣನಷ್ಟೇ ಎತ್ತರ ಇದ್ದಾನೆ ಅಥವಾ ಅವನ ತಮ್ಮನಷ್ಟೇ, ಅಣ್ಣ ತಮ್ಮ ಯಾವುದೂ ಆಗ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಶಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಅಂತಾನೆ ಹೇಳ್ಬೇಕು, ಎರಡು ಆಸ್ ಸೇರಿಸ್ಬೇಕು ನೀವು. ಶಿ ಈಸ್ ಬ್ಯೂಟಿಫುಲ್ ಆಸ್ ಹರ್ ಬ್ರದರ್ ಅಂತಲೂ ಹೇಳ್ಬೋದು, ಬಟ್ ಆಸ್ ಅದು ಎರಡು ಆಸ್ ಆ ಕಡೆ ಈ ಕಡೆ ಹಾಕಿದಾಗ ಅದು ಕರೆಕ್ಟ್ ಮೀನಿಂಗ್ ಕೊಡುತ್ತೆ. ಶಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಹರ್ ಸಿಸ್ಟರ್, ಅವಳು ಅವಳ ಅಕ್ಕನಷ್ಟೇ ಸುಂದರವಾಗಿದ್ದಾಳೆ. ಗೊತ್ತಾಯ್ತಲ್ಲ, ಅವಳು ಅವಳ ಅಕ್ಕನಷ್ಟೇ ಸುಂದರವಾಗಿದ್ದಾಳೆ. ನೆಕ್ಸ್ಟ್, ದಿಸ್ ಬ್ಯಾಗ್ ಈಸ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ದ್ಯಾಟ್ ಒನ್, ಈ ಬ್ಯಾಗು ಆ ಬ್ಯಾಗ್ ಅಷ್ಟೇ ದುಬಾರಿಯಾಗಿದೆ. ಸೊ ಕಂಪೇರ್ ಮಾಡ್ತಾ ಇದ್ದೀವಿ ನಾವು ಇಬ್ಬರು ಎರಡು ವಿಷಯನ ಅಥವಾ ಎರಡು ವಸ್ತುಗಳನ್ನು ಕಂಪೇರ್ ಮಾಡಬೇಕಾದ್ರೆ ನಾವು ಆಸ್ ಡ್ಯಾಶ್ ಆಸ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸ್ಪೆನ್ಸಿವ್ ಇದು ಅಡ್ಜೆಕ್ಟಿವ್, ಗುಣವಿಶೇಷಣ, ಅಂದರೆ ಆ ವಸ್ತುವಿನ ಬಗ್ಗೆ ಹೇಳಿದ ಬಗ್ಗೆ ಅದು ಹೇಗಿದೆ, ಎಕ್ಸ್ಪೆನ್ಸಿವ್ ದುಬಾರಿ ಆಗಿದೆಯಾ, ಚೆನ್ನಾಗಿದೆಯಾ ನೋಡೋಕ್ಕೆ, ಕಲರ್ ಚೆನ್ನಾಗಿದೆಯಾ, ಇದೆಲ್ಲ ಅದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ, ಗುಣವಿಶೇಷಣ. ಸೊ ಅಡ್ಜೆಕ್ಟಿವ್ ಇದು ಗ್ರಾಮ್ಯಾಟಿಕಲ್ ವರ್ಡ್, ಇದು ನಾನು ಯೂಸ್ ಮಾಡಲ್ಲ, ಬೇಡ. ಓಕೆ, ಈ ಬ್ಯಾಗ್ ಆ ಬ್ಯಾಗ್ನಷ್ಟೇ ದುಬಾರಿಯಾಗಿದೆ. ಇವಾಗ ಗೊತ್ತಾಯ್ತಲ್ಲ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಆಸ್ ಟಾಲ್ ಆಸ್ ಬ್ಯೂಟಿಫುಲ್ ಆಸ್ ಎಕ್ಸ್ಪೆನ್ಸಿವ್ ಆಸ್. ಸೊ ನೀವು ಏನೇ ಒಂದು ಆಬ್ಜೆಕ್ಟಿವ್ ನಿಮಗೆ ಸಿಕ್ಕಿದ್ರೆ, ಈ ಥರದ ಪದ ಒಂದು ವಸ್ತುವನ್ನು ವರ್ಣಿಸುವಂಥದ್ದು ಸಿಕ್ಕಿದ್ರೆ ಅದನ್ನು ನಾವು ಆ ಆಸ್ ಮತ್ತೆ ಈ ಎರಡು ಕಡೆನೂ ಆಸ್ ಹಾಕಿದ್ರೆ, ಆಸ್ ಟಾಲ್ ಆಸ್ ಬ್ಯೂಟಿಫುಲ್ ಆಸ್ ಗುಡ್ ಆಸ್ ಬ್ಯಾಡ್ ಆಸ್, ಈ ಥರದ್ದು ವರ್ಡ್ಸನ್ನು ನೀವು ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ರೈಟ್. ಸೊ ಈಗ ಒಂದಷ್ಟು ಎಕ್ಸಾಂಪಲ್ ನೋಡೋಣ. ನೋಡಿ, ಮೈ ಕಾರ್ ಈಸ್ ಆಸ್ ಫಾಸ್ಟ್ ಆಸ್ ಯೋರ್ಸ್, ಮೈ ಕಾರ್ ಈಸ್ ಆಸ್ ಫಾಸ್ಟ್ ಆಸ್ ಯೋರ್ಸ್ ಅಂದ್ರೇನು, ನನ್ನ ಕಾರು ನಿನ್ನ ಕಾರಿನಷ್ಟೇ ವೇಗವಾಗಿದೆ. ಅಂದರೆ ನನ್ನ ಕಾರು ಕೆಲವರು ಕೂತ್ಕೊಳ್ತಾರೆ, ನನ್ನ ಕಾರು ತುಂಬ ಫಾಸ್ಟಾಗಿ ಓಡುತ್ತೆ, ನಂದು ಕಾರು ತುಂಬ ಸಖತ್ತಾಗಿದೆ. ನಿನ್ನ ಕಾರ್ ಹೆಂಗಿದೆಯೋ ಅದೇ ತರಹ, ಅದಕ್ಕಿಂತ ಅಂತಲ್ಲ, ಅದೇ ತರಹ, ಅದಕ್ಕಿಂತ ಅಂತ ಹೇಳ್ಬೇಕಾದ್ರೆ ಬೇರೆ ಥರ ಯೂಸ್ ಮಾಡ್ತೀವಿ ನಾವು. ಮೈ ಕಾರ್ ಈಸ್ ಆಸ್ ಫಾಸ್ಟ್ ಆಸ್ ಯೋರ್ಸ್. ಓಕೆ, ಸೊ ಇಲ್ಲಿ ಏನಿದೆ ಆಸ್ ಫಾಸ್ಟ್. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಈ ಫ್ರೇಸಸ್ ನೀವು ಬಾಯ್ಪಾಠನೆ ಮಾಡಬೇಕಾಗುತ್ತೆ. ಈಸ್ ಆಸ್ ಫಾಸ್ಟ್, ಇಲ್ಲಿ ಈಸ್ ಯಾಕೆ ಬಳಸ್ತೀವಿ, ಇದೆ ಅಂತಿದೆಯಲ್ವಾ, ಇದನ್ನು ನೀವು ಫಾಸ್ಟ್ ಟೆನ್ಸಲ್ಲೂ ಬಳಸ್ಬೋದು. ಉದಾಹರಣೆಗೆ, ಮೈ ಕಾರ್ ವಾಸ್ ಆಸ್ ಫಾಸ್ಟ್ ಆಸ್ ಯೋರ್ಸ್, ನನ್ನ ಕಾರು ನಿನ್ನ ಕಾರ್ ಥರನೇ ಫಾಸ್ಟ್ ಇತ್ತು ಫಾಸ್ಟ್. ಇಲ್ಲಿ ಇದೆ ಅನ್ನೋದಕ್ಕೆ ನಾವು ಈಸ್ ಅಂತ ಹೇಳ್ತೀವಿ. ಸೊ ಹಿ ಈಸ್ ಆಸ್ ಸ್ಟ್ರಾಂಗ್ ಆಸ್ ಹಿಸ್ ಫಾದರ್. ಕೆಲವರು ಹೇಳ್ತಾರಲ್ಲ, ತಂದೆ ಅಷ್ಟೇ ಗಟ್ಟಿಯಾಗಿದ್ದಾನೆ ಹುಡುಗ, ಅವ್ರ ಅಣ್ಣನಷ್ಟೇ ಗಟ್ಟಿಯಾಗಿದ್ದಾನೆ, ಅವ್ರ ಅಪ್ಪನಷ್ಟೇ ಗಟ್ಟಿಯಾಗಿದ್ದಾನೆ. ಸೊ ಹಿ ಈಸ್ ಆಸ್ ಸ್ಟ್ರಾಂಗ್ ಆಸ್ ಹಿಸ್ ಫಾದರ್, ಅವನು ಅವನ ಅಪ್ಪನಷ್ಟೇ ಗಟ್ಟಿಯಾಗಿದ್ದಾನೆ. ರೈಟ್. ಓಕೆ, ನೆಕ್ಸ್ಟ್ ನೋಡಿ, ಶಿ ಈಸ್ ಅವಳು ಆಸ್ ಸ್ಮಾರ್ಟ್ ಆಸ್, ಶಿ ಈಸ್ ಆಸ್ ಸ್ಮಾರ್ಟ್ ಆಸ್. ಸೊ ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ಪ್ರೊನೌನ್ಸಿಯೇಷನ್ ಟಿಪ್ಸ್ ಇದು. ಎರಡು ಎಸ್ ಇದ್ದರೆ ನೀವು ಒಂದು ಎಸ್ಸನ್ನು ಸೈಲೆಂಟ್ ಮಾಡ್ಬೋದು. ಓಕೆ, ಆಮೇಲೆ ಇದನ್ನು ಎರಡನ್ನು ಕೂಡಿಸ್ಬೋದು. ಆಸ್ ಸ್ಮಾರ್ಟ್ ಅಂತ ಹೇಳೋದ್ರ ಬದಲು ಆಸ್ ಸ್ಮಾರ್ಟ್. ನಾನು ಒಂದೇ ಎಸ್ ಹೇಳ್ತೇನೆ. ಶಿ ಈಸ್ ಆಸ್ ಸ್ಮಾರ್ಟ್ ಆಸ್ ಸ್ಮಾರ್ಟ್, ನಾನು ಈ ಎಸ್ ಬಿಡ್ತಾ ಇದ್ದೀನಿ. ಆಸ್ ಸ್ಮಾರ್ಟ್ ಆಸ್, ಶಿ ಈಸ್ ಆಸ್ ಸ್ಮಾರ್ಟ್ ಆಸ್ ಹರ್ ಬ್ರದರ್, ಅವಳು ಅವಳ ಅಣ್ಣನಷ್ಟೇ ಬುದ್ಧಿವಂತಳು. ಯಾ, ಕ್ವೈಟ್ ಇಂಟ್ರೆಸ್ಟಿಂಗ್, ರೈಟ್? ಓಕೆ, ನೆಕ್ಸ್ಟ್ ನೋಡಿ, ದಿಸ್ ರೂಮ್ ಈಸ್ ಆಸ್ ಬಿಗ್ ಆಸ್ ದ್ಯಾಟ್ ಒನ್. ಈ ರೂಮು ಅದೆಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದಾಗಿದೆ ಈ ರೂಮ್. ದಿಸ್ ರೂಮ್ ಈಸ್ ಆಸ್ ಬಿಗ್ ಆಸ್ ದ್ಯಾಟ್ ಒನ್. ಈಗ ನಾವು ರೂಮ್ ನೋಡಿದಾಗ ಈ ರೂಮು ಆ ರೂಮು ಒಂದೇ ಥರ ಇದೆಯಾ, ಇಲ್ಲ ಇದು ಅದಕ್ಕಿಂತ ದೊಡ್ಡದಿದೆ ಅಂತ ಹೇಳಿದ್ರೆ, ದಿಸ್ ರೂಮ್ ಈಸ್ ಬಿಗರ್ ದ್ಯಾನ್ ದ್ಯಾಟ್ ರೂಮ್ ಅಂತ ಹೇಳ್ಬೋದು. ಸೊ ಈ ಬಿಗರ್ ದ್ಯಾನ್ ಬೇರೆ, ಆಸ್ ಇಲ್ಲೇನಿದೆ ಬಿಗ್ಗರ್ ದ್ಯಾನ್, ಅಲ್ಲಿ ನಾವು ಬಿಗ್ನ ಹಾಕಿ ದ್ಯಾನ್ ಹಾಕ್ತಾ ಇದ್ದೀವಿ. ಬಿಗರ್ ದ್ಯಾನ್, ದಿಸ್ ರೂಮ್ ಈಸ್ ಬಿಗರ್, ಇದು ರೂಮು ಅದಕ್ಕಿಂತ ದೊಡ್ಡದಿದೆ. ದಿಸ್ ರೂಮ್ ಈಸ್ ಬಿಗರ್ ದ್ಯಾನ್ ದ್ಯಾಟ್ ರೂಮ್. ಸೊ ದಿಸ್ ರೂಮ್ ಈಸ್ ಆಸ್ ಬಿಗ್ ಆಸ್ ದ್ಯಾಟ್ ರೂಮ್, ದ್ಯಾಟ್ ಒನ್ ಅಂತ ಹೇಳ್ಬೋದು. ಓಕೆ,
Now, today is as hot as yesterday. ನಿನ್ನೆ ಎಷ್ಟು ಸೆಕೆ ಇತ್ತು, ಬಿಸಿಲಿತ್ತು, ಅಷ್ಟೇ ಬಿಸಿಲು ಸೆಕೆ ಇವತ್ತು ಇದೆ. Today is as hot as yesterday. So today is hot as yesterday ಅಂತಲೂ ಹೇಳ್ಬೋದು, ಬಟ್ ಅದು ಆಸ್ ಹಾಟ್ ಆಸ್ ಅದು ಫಸ್ಟ್ ನಾವು ತಿಳ್ಕೊಬೇಕಾದ್ರೆ ಕರೆಕ್ಟಾಗಿರೋ ವಿಷಯನ ತಿಳ್ಕೊಬೇಕು. ಸೊ ಆಸ್ ಹಾಟ್ ಆಸ್ ಯೆಸ್ಟರ್ಡೇ, ಬಟ್ ಆಮೇಲೆ ಮಾತಾಡ್ತಾ ಟುಡೇ ಈಸ್ ಹಾಟ್ ಆಸ್ ಯೆಸ್ಟರ್ಡೇ ಅಂತಲೂ ಹೇಳ್ಬೋದು. ದಿಸ್ ಬುಕ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಆಸ್ ದ್ಯಾಟ್ ಒನ್. ಸಾರಿ, ದಿಸ್ ಬುಕ್ ಈಸ್ ಆಸ್ ಇಂಟ್ರೆಸ್ಟಿಂಗ್ ಆಸ್ ದ್ಯಾಟ್ ಒನ್. ಈ ಪುಸ್ತಕ ಆ ಪುಸ್ತಕದಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ. ಅಂದರೆ ಇಂಟ್ರೆಸ್ಟಿಂಗ್ ಅಂದರೆ ಆಸಕ್ತಿದಾಯಕ, ಬಟ್ ಅದನ್ನು ಹೇಳಲ್ಲ, ಚೆನ್ನಾಗಿದೆ ಅಂತ ಕಾಮನ್ ಆಗಿ ನಾವು ಹೇಳ್ತೀವಿ. ಹಿ ಈಸ್ ಆಸ್ ಬ್ಯುಸಿ ಆಸ್ ಐ ಆಮ್. ಹಿ ಈಸ್ ಆಸ್ ಬ್ಯುಸಿ ಆಸ್ ಐ ಆಮ್. ಇಲ್ಲಿ ನೋಡಿ, ಅವನು ಎಷ್ಟು ಬ್ಯುಸಿ ಇದ್ದಾನೆ ಅಂತ ಹೇಳಿದ್ರೆ, ನಾನೆಷ್ಟು ಬ್ಯುಸಿ ಇದ್ದೀನಿ ಅಷ್ಟೇ ಬ್ಯುಸಿ ಅವನಿದ್ದಾನೆ. ಅವನು ನನ್ನಷ್ಟೇ ಬ್ಯುಸಿ ಇದ್ದಾನೆ. ಬಿಸಿ ಅಲ್ಲ, ಬ್ಯುಸಿ. ನಾವು ನನ್ನಷ್ಟೇ ಬ್ಯುಸಿಯಾಗಿದ್ದಾನೆ. She is as careful as her mother. She is as careful as her mother. ಅವಳ ತಾಯಿ ಥರನೇ ತುಂಬ ಕೇರ್ಫುಲ್ ಆಗಿರ್ತಾಳೆ. She is as careful as her mother. This phone is as good as mine. ಈ ಫೋನ್ ತುಂಬ ಚೆನ್ನಾಗಿದೆ, ನನ್ನ ಫೋನ್ ಥರನೇ ಇದು, ನನ್ನ ಫೋನ್ ಥರನೇ ಅಥವಾ ನನ್ನ ಫೋನ್ ಅಷ್ಟೇ ಇದು ಚೆನ್ನಾಗಿದೆ. This phone is as good as mine. ಮೈನ್ ಅಂದರೆ ಏನು? ನನ್ನ ಏನು? ಆಸ್ ಗುಡ್ ಆಸ್, ಸಿ ಇಲ್ಲಿ ಮೈನ್ ಬದಲು ನೀವು ಆಸ್ ಗುಡ್ ಆಸ್ ಮೈ ಫೋನ್ ಅಂತ ಹೇಳ್ಬೋದು. ಆಸ್ ಗುಡ್ ಆಸ್ ಮೈ ಫೋನ್ ಅಂದರೆ ಈ ಫೋನ್ ನನ್ನ ಫೋನ್ ಅಷ್ಟೇ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಫೋನ್ ಬಳಸಿದ್ದೀವಿ, ಇಲ್ಲಿ ನೀವು 2 ಸಲ ಫೋನ್ ಯಾಕಿಲ್ಲ ಅಂತ ಹೇಳ್ಬೋದು. ಸೊ ಕನ್ನಡದಲ್ಲಿ ಇಲ್ಲೂ ಫೋನ್ ಇದೆ, ಇಲ್ಲೂ ಫೋನ್ ಇದೆ. ಇಂಗ್ಲೀಷಲ್ಲಿ ಫೋನ್ ಒಂದೇ ಕಡೆ ಇದೆಯಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ದಿಸ್ ಫೋನ್ ಈಸ್ ಆಸ್ ಗುಡ್ ಆಸ್ ಮೈ ಫೋನ್. ಓಕೆ, ಬಟ್ ಆಸ್ ಗುಡ್ ಆಸ್ ಮೈನ್ ಅಂತ ಯೂಸ್ ಮಾಡೋದು. ಇಲ್ಲಿ ಈ ಫೋನ್ ನನ್ನದಷ್ಟೇ, ಫೋನ್ ಬೇಡ, ನನ್ನದಷ್ಟೇ ಚೆನ್ನಾಗಿದೆ. ನನ್ನದಷ್ಟೇ ಅಂದರೆ ಆ್ಯಕ್ಚುಲಿ ಕನ್ನಡದಲ್ಲಿ ನಾವು ಹಂಗೆ ಹೇಳಲ್ಲ, ಬಟ್ ಇಂಗ್ಲೀಷಲ್ಲಿ ಕೆಲವು ನೌನ್ಸನ್ನು ಅವಾಯ್ಡ್ ಮಾಡ್ತೀವಿ ಬಿಕಾಸ್ ಇಟ್ ಈಸ್ ಅಂಡರ್ಸ್ಟುಡ್. ಈ ಫೋನ್ ನನ್ನ ಫೋನ್ ಅಷ್ಟೇ, ನನ್ನ ಫೋನ್ ಅಂತಲೇ ಬಳಸ್ಬೇಕು ನಾವು. ಬಟ್ ಇಂಗ್ಲೀಷಲ್ಲಿ ದಿಸ್ ಫೋನ್ ಈಸ್ ಆಸ್ ಗುಡ್ ಆಸ್ ಮೈನ್, ಅಥವಾ ಇಲ್ಲಿ ಮೈನ್ ಬದಲು ನಾವು ಆಸ್ ಗುಡ್ ಆಸ್ ಯೋರ್ಸ್. ಈ ಫೋನು ನಿನ್ನ ಫೋನ್ ಅಷ್ಟೇ ಚೆನ್ನಾಗಿದೆ. ಈ ಫೋನ್ ನಿನ್ನಷ್ಟೇ ಚೆನ್ನಾಗಿದೆ ಅಂತ ಹೇಳಲ್ಲ ನಾವು. ನಿನ್ನಷ್ಟೇ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ನಿನ್ನ ಫೋನ್ ಅಷ್ಟೇ ಅಂತ ಬರಬೇಕು ಅಲ್ವಾ. ಸೊ ದಿಸ್ ಫೋನ್ ಈಸ್ ಆಸ್ ಗುಡ್ ಆಸ್ ಯೋರ್ಸ್, ಅಥವಾ ದಿಸ್ ಫೋನ್ ಈಸ್ ಆಸ್ ಗುಡ್ ಆಸ್ ಹಿಸ್. ಅವನ ಫೋನ್ಗಿಂತ ಅಲ್ಲ, ಅವನ ಫೋನ್ ಅಷ್ಟೇ ಈ ಫೋನ್ ಚೆನ್ನಾಗಿದೆ. ಓಕೆ, ಸೊ ಸಿ ದೀಸ್ ಆರ್ ವೆರಿ ಸಿಂಪಲ್ ಥಿಂಗ್ಸ್. ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಇಲ್ಲಿವರೆಗೆ ಗೊತ್ತಿರ್ಬೋದು, ದಿಸ್ ಫೋನ್ ಈಸ್ ಅಂತ ಹೇಳಕ್ಕೆ ಬರುತ್ತಾ, ದಿಸ್ ಫೋನ್ ಈಸ್ ಗುಡ್ ಅಂತ ಹೇಳಕ್ಕೆ ಬರುತ್ತಾ? ಎಸ್. ಅವಾಗ ದಿಸ್ ಫೋನ್ ಈಸ್ ಗುಡ್ ಆ್ಯಸ್ ಆ ಕಡೆ ಈ ಕಡೆ ಆ್ಯಸ್ ಹಾಕಿ ಇನ್ನೊಂದು ವಿಷಯಕ್ಕೆ ಕಂಪೇರ್ ಮಾಡೋದು. ದಿಸ್ ಫೋನ್ ಈಸ್ ಗುಡ್, ಈ ಫೋನ್ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ? ದಿಸ್ ಫೋನ್ ಈಸ್ ಆ್ಯಸ್ ಗುಡ್ ಆ್ಯಸ್ ಹಿಸ್ ಫೋನ್. ಓಕೆ, ಸೊ ಈ ಥರದ್ದು ಬಹಳಷ್ಟು ಎಕ್ಸಾಂಪಲ್ಸನ್ನು ನೀವು ಕಲಿತಾ ಹೋಗಬೇಕು, ಆವಾಗ ನಿಮಗೆ ವಿಷಯಗಳು ಗೊತ್ತಾಗುತ್ತೆ. ಓಕೆ, ಇಟ್ಸ್ ಆಲ್ ಅಬೌಟ್ knowing more things and knowing different things. Okay, so ಇದನ್ನು ನೆಗೆಟಿವ್ ನಾನು ಹೇಳಲಿಲ್ಲ, ಐ ಆಮ್ ಸಾರಿ, ನೆಗೆಟಿವ್ ಹೇಳಬೇಕಿತ್ತು. ಓಕೆ, ಸೊ ನೆಗೆಟಿವ್ ಹೇಳ್ಬಿಡ್ತೀನಿ ನಾನು. ಐ ಆಮ್ ನಾಟ್ ಅನ್ನು ಹಾಕ್ತಾ ಇದ್ದೀವಿ. ಐ ಆಮ್ ನಾಟ್ ಆಸ್ ಟಾಲ್ ಆಸ್ ಮೈ ಬ್ರದರ್. ಇಲ್ಲಿ ನಾಟ್ ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ? ಐ ಆಮ್ ಆಸ್ ಟಾಲ್ ಆಸ್ ಮೈ ಬ್ರದರ್. ಈಗ ನನ್ನ ಪರ್ಸನಲ್ ವಿಷಯ, ನಮ್ಮ ಅಣ್ಣ ನನಗಿಂತ ಹೈಟ್ ಇದ್ದಾನೆ. ಆಗ ನಾನೇನು ಹೇಳ್ತೀನಿ? ಎಸ್, ದಿಸ್ ಇಸ್ ಟ್ರೂ, ಇದು ನಿಜ, ನನ್ನ ಪರ್ಸ್ನಲ್ ಆಗಿ ನಾನು ಹೇಳ್ತಾ ಇರೋದು. ಐ ಆಮ್ ನಾಟ್ ಆಸ್ ಟಾಲ್ ಆಸ್ ಮೈ ಬ್ರದರ್. ನಮ್ಮ ಅಣ್ಣನಷ್ಟು ನಾನು ಹೈಟ್ ಇಲ್ಲ, ನಮ್ಮ ಅಣ್ಣನಕ್ಕಿಂತ ನಾನು ಹೈಟ್ ಕಡಿಮೆ. ಸೊ ಐ ಆಮ್ ನಾಟ್ ಆಸ್ ಟಾಲ್ ಆಸ್ ಮೈ ಬ್ರದರ್. ಓಕೆ, ಸೊ ದಿಸ್ ಕಾರ್ ಈಸ್ ನಾಟ್ ಸೇಮ್. ದಿಸ್ ಕಾರ್ ಈಸ್ ನಾಟ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ದ್ಯಾಟ್ ಒನ್. ದಿಸ್ ಕಾರ್ ಈಸ್ ನಾಟ್, ಅಲ್ಲೇ ನಾಟ್ ಹಾಕ್ತೀವಿ ಅಷ್ಟೇ. ನಾಟ್ ಎಲ್ಲಿ ಹಾಕಬೇಕು? ಆಸ್ಗಿಂತ ಮುಂಚೆನೇ ಹಾಕಬೇಕು. ದಿಸ್ ಕಾರ್ ಈಸ್ ನಾಟ್ ಆಸ್ ಎಕ್ಸ್ಪೆನ್ಸಿವ್ ಆಸ್ ದ್ಯಾಟ್ ಒನ್. ಸೊ ಈ ಕಾರು ಆ ಕಾರಷ್ಟು ಎಕ್ಸ್ಪೆನ್ಸ್, ದುಬಾರಿ ಅಲ್ಲ. ಆ್ಯಂಡ್ ಇನ್ನೊಂದು, ನೀವು ಏನೇ ವಿಷಯ ತಿಳ್ಕೊಳ್ಳಿ, ಅದ್ರದ್ದು ನೆಗೆಟಿವ್ ತಿಳ್ಕೊಳಕ್ಕೆ ನೋಡಿ. ಹೊಸ ವಿಷಯಗಳು ತಿಳ್ಕೊಂಡಾಗ ಅದರದ್ದು ಯಾವಾಗಲೂ ನೆಗೆಟಿವ್ನು ಎಕ್ಸ್ಪ್ಲೋರ್ ಮಾಡಬೇಕು.
ದಿಸ್ ಇಸ್ ನಾಟ್ ಆಸ್ ಬಿಸಿ, ಸಾರಿ, ಶಿ ಈಸ್ ನಾಟ್ ಆಸ್ ಬಿಸಿ ಆಸ್ ಮೀ. ಸೊ ಇದು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ. ಎಲ್ಲ ಒಂಥರ ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇದೆ, 4 ಎಸ್ ಬರುತ್ತೆ. ಶಿ ಈಸ್ ನಾಟ್ ಆಸ್ ಬಿಸಿ ಆಸ್ ಮೀ, ಶಿ ಈಸ್ ನಾಟ್ ಬಿಸಿ ಆಸ್ ಮೀ. ಸೊ ಆಸ್ ಬಿಡ್ಬೋದು ಯಾವಾಗಂದ್ರೆ ಅದು ನೀವು ಫ್ಲೂಯೆಂಟ್ ಆದಾಗ. ಶಿ ಈಸ್ ನಾಟ್ ಬಿಸಿ ಆಸ್ ಮೀ, ಶಿ ಈಸ್ ನಾಟ್ ಆಸ್ ಬಿಸಿ ಆಸ್ ಮೀ. ನನ್ನಷ್ಟೇನು ಅವಳು ಬ್ಯುಸಿ ಆಗಿಲ್ಲ. ಹಿ ಈಸ್ ನಾಟ್ ಆಸ್ ಸ್ಟ್ರಾಂಗ್ ಆಸ್ ಹಿಸ್ ಫಾದರ್. He is not as strong as his father. He is not strong as his father is also okay. He is not strong. He is not as strong as his father. ಅವನು ಅವರ ಅಪ್ಪನಷ್ಟು ಗಟ್ಟಿ ಇಲ್ಲ ಅಂತ ಹೇಳ್ತೀವಲ್ವಾ, ರೈಟ್? ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಇದನ್ನು ನೀವೇನು ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ ಆಗಿರೋ ವಿಷಯನ ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೋಬಾರ್ದು. ಇದು ಬೇಸಿಕ್ ಲೆವೆಲ್ ಅಲ್ಲ ನೋಡಿ, ಬೇಸಿಕ್ ಲೆವೆಲ್ ಅಲ್ಲ. ನಿಮಗೆ ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಮಾತ್ರ ಇದನ್ನೆಲ್ಲ ನೀವು ಫಾಲೋ ಮಾಡಿ. ಬೇಸಿಕ್ ಲೆವೆಲ್ ನಿಮಗೆ ಸರ್ ನಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ, ಇದನ್ನ ತೊಗೊಂಡು ಏನು ಮಾಡೋಣ ಅಂತ ಹೇಳಿದ್ರೆ ಅದು ತಪ್ಪು. ಸೆಂಟೆನ್ಸ್ ಮಾಡುವಂಥ ವಿಡಿಯೋಗಳು ನಾನು ಬಹಳ ಹಾಕಿದ್ದೀನಿ. ಅದನ್ನೆಲ್ಲ ನೋಡಿ ಆದ ನಂತರ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಈ ಥರ ವೀಡಿಯೋಸ್ ನಿಮಗೆ ಸಹಾಯ ಆಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಎಸ್, ಸೊ ನಿಮಗೆ ಕೋರ್ಸ್ ಯಾರಾದರೂ ಜಾಯ್ನ್ ಆಗಬೇಕು ಅಥವಾ ಅನಿವಾರ್ಯತೆ ಇದ್ದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಸಂಪರ್ಕಿಸಿ. ಬೋತ್ ಎರಡೂ ಇದೆ. ರೀಡಿಂಗ್, ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ಸಮಸ್ಯೆ ಇರೋರಿಗೆ ಓದೋದು ಬರೆಯೋದು ಕೋರ್ಸ್ ಇದೆ. ಹಾಗೆ ಇಂಗ್ಲೀಷ್ ಮಾತಾಡೋದು ಸಮಸ್ಯೆ ಇರೋರಿಗೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಇದೆ. ಎರಡಕ್ಕೂ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. This is Anil Kumar signing off. Let's meet in the next video. Keep watching my videos until my next video uploads. Bye bye. Take care.